ವಿಚಾರವಾಗಿ ಸಮರ ಸಾರಿದ ಛಲವಾದಿ ನಾರಾಯಣಸ್ವಾಮಿಗೆ ಟಕ್ಕರ್ ನೀಡಲು ಹೋಗಿದ್ದ ಎಂಬಿ ಪಾಟೀಲ್ ಈಗ ಬಿಜೆಪಿಗರಿಗೆ ಟಾರ್ಗೆಟ್ ಆದಂತೆ ಕಾಣಿಸ್ತಾ ಇದೆ. ಎಂಬಿ ಪಾಟೀಲ್ ವಿರುದ್ಧ ಬಿಜೆಪಿ ಸಾಲು ಸಾಲು ಆರೋಪಗಳನ್ನು ಮಾಡತೊಡಗಿದೆ. ಕೆಐಎಡಿಬಿ ಸಿಎ ನಿವೇಶನಗಳ ಅಕ್ರಮ ಹಂಚಿಕೆ ಭಾಗವಾಗಿ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ದಾಖಲೆ ಸಹಿತ ಮತ್ತಷ್ಟು ಆರೋಪವನ್ನು ಮಾಡಿದರು. ಸಚಿವ ಎಂಬಿ ಪಾಟೀಲ್ರು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ನಿಂದ 4 ಕೋಟಿ ಸಾಲ ಪಡೆದಿರುವುದಾಗಿ ತೋರಿಸಿದರು. ಎಂಬಿ ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾದ ಮೇಲೆ ಫೆಬ್ರವರಿ ತಿಂಗಳಿನಲ್ಲಿ ಕೆಐಎಡಿಬಿಯ 160 ಕೋಟಿ ಮೌಲ್ಯದ 8 ಎಕರೆ ಸಿಎ ಜಮೀನನ್ನ ಮೆಸರ್ಸ್ ವೈಗೈ ಇನ್ವೆಸ್ಟ್ಮೆಂಟ್ ಕಂಪನಿಗೆ ಮಾರಾಟ ಮಾಡಿದ್ದಾರೆ. ಈ ಎರಡೂ ಕಂಪನಿಗಳ ನಿರ್ದೇಶಕರು ಒಬ್ಬರೇ ಆಗಿದ್ದಾರೆ. ಇದರಲ್ಲಿ ಗೋಲ್ಮಾಲ್ ನಡೆದಿರುವಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ರು ಉತ್ತರ ಕೊಡಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದರು. ಈ ವೇಳೆ ತೆಲಂಗಾಣ ಮೂಲದ ಕಂಪನಿಗಳಿಗೆ ಸಿಎ ಜಮೀನು ಮಾರಾಟ ಮಾಡಿರುವ ಉದ್ದೇಶವನ್ನ ಪ್ರಶ್ನೆ ಕೂಡ ಮಾಡಿದರು. 4 ಕೋಟಿ ರೂಪಾಯಿ ಸಾಲ ಪಡೆದಿದ್ದೀನಿ ಅಂತ ಹೇಳಿ ಅವರ ಪೇಪರ್ಸ್ ಅಲ್ಲಿ ಕೊಟ್ಟಿದ್ದಾರೆ. 10 ರಿಂದ 20 ಕೋಟಿ ಬಾಳ್ತಕ್ಕಂತ 8 ಎಕರೆ ಲ್ಯಾಂಡ್ 160 ಕೋಟಿ ಬೆಲೆ ಬಾಳ್ತಕ್ಕಂಥದ್ದು ಅಲಾಟ್ ಮಾಡಿರೋದು ಯಾರಿಗೆ? ಮಿಸ್ಸಸ್ ವೈಗೈ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ವೈಗೈ ಯಾರು? ಬಾಗ್ಮನೆ ಡೈರೆಕ್ಟರ್ಗಳು ಅವರೇನೆ, ವೈಗೈ ಡೈರೆಕ್ಟರ್ಗಳು ಅವರೇನೆ. ಇದು ಯಾವ ರೀತಿಯ ಸಂಬಂಧ? ಇದಕ್ಕೆ ಅವರು ಉತ್ತರ ಕೊಡ್ಬೇಕಲ್ಲ. ಚುನಾವಣಾ ಅಫಿಡವಿಟ್ ಅಲ್ಲಿ ತೋರಿಸಿದ್ರು ಅಂತ ಅಂದ್ರೆ ಫೇವರ್ ಆಗಿದ್ದಾರೆ ಅಲ್ಲಿ. ಈಗ ಕ್ವಶನ್ ಬರುತ್ತೆ, ಇದು ಯಾವಾಗಲೂ ಅದಕ್ಕೆ ಎಂಬಿ ಪಾಟೀಲ್ ಉತ್ತರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆರೋಪ ಇದು. ಈ ನನ್ ಆಫ್ ದಿ ಕಂಪನೀಸ್ ನ ಹೆಸರನ್ನ ಈಗ ಏನು ಮೆನ್ಷನ್ ಮಾಡ್ತಾ ಇದ್ದೀವಿ, ಅವ್ರು ಅಪರಾಧ ಮಾಡಿದ್ದಾರೆ ಅಂತ ನಾನು ಹೇಳಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಅಪರಾಧ ಮಾಡಿದ್ದಾರೆ ಅಂತ ಹೇಳಕ್ ಬರಲ್ಲ. ಬಾಗಮನಿ ಟೆಕ್ ಪಾರ್ಕಿನಲ್ಲಿರುವಂತಹ ನಿರ್ದೇಶಕರೇ ಮೆಸರ್ಸ್ ವೈಗೈ ಇನ್ವೆಸ್ಟ್ಮೆಂಟ್ ಕಂಪನಿಗೂ ನಿರ್ದೇಶಕರು. ಅಂದರೆ ಅರ್ಥ ಹಿತಾಸಕ್ತಿ ಒಬ್ಬರದ್ದೇ. ಓಕೆ, ಯಾರವರು? ಅವ್ರ ಹೆಸರು ಏನೋ ಒಂದು ಇರುತ್ತೆ, ಯಾರೋ ಒಬ್ಬರು. ಅವರಿಂದ ಇವರು ಅಫಿಡವಿಟ್ ಅಲ್ಲಿ, ಚುನಾವಣಾ ಅಫಿಡವಿಟ್ ಅದೆಷ್ಟೋ ಕೋಟಿನ ಸಾಲ ತಗೊಂಡಿದ್ದೀನಿ. ಸಾಲ ತಗೊಳ್ಳೋದು ಅಪರಾಧ ಅಲ್ಲ. ಬಟ್ ಪಾಯಿಂಟ್ ಏನಾಗುತ್ತೆ, ಸಾಲ ತಗೊಂಡಿರೋ ಜೊತೆಲಿರೋ ಕಂಪನಿಗೆ ನೀವು ಅಲಾಟ್ಮೆಂಟ್ಗೆ ಹೋಗೋವಾಗ ಡಸ್ ಇಟ್ ಬಿಕಮ್ ಫೇವರಿಟಿಸಮ್ ಅನ್ನೋ ಕ್ವಶನ್ಗೆ ನಾಳೆ ಒಂದು ಉತ್ತರ ಕೊಡಬೇಕಾಗಿ ಬರುತ್ತೆ. ನೆಪಾಟಿಸಮ್ ಅಲ್ಲದೆ ಇರ್ಬೋದು, ಫೇವರಿಟಿಸಮ್ಮು, ಸಾಲ ಪಡೆದಕ್ಕೆ ಋಣ ಸಂದಾಯ, ಈ ಥರದ ಪ್ರಶ್ನೆಗಳು ಬಂದುಬಿಡಬಹುದು. ಅದಕ್ಕೆ ಉತ್ತರವನ್ನು ಎಂಬಿ ಪಾಟೀಲರೇ ಕೊಡಬೇಕೀಗ, ಬೇರೆ ಯಾರು ಕೊಡಕ್ಕೆ ಬರಲ್ಲ. ನಂಬರ್ 1, ತೆಲಂಗಾಣ ಮೂಲದ ಕಂಪನಿಗಳು ಕೊಟ್ಟಿರೋದು ಮಾತ್ರ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತ ಮತ್ತೆ ಸರ್ಕಾರನೇ ವಿವರ ಕೊಡಬೇಕೀಗ. ಈ ಸಿಎ ಜಮೀನು ಅಂದರೆ ಸಿವಿಕ್ ಕಮ್ಯುನಿಟೀಸ್ಗೆ ಇಟ್ಟಿರಬೇಕಾದಂಥ ಜಮೀನು. ಇದನ್ನು ತೆಲಂಗಾಣ ಮೂಲದ ಕಂಪನಿಗಳಿಗೆ ಕೊಡಬೇಕಾದ ಅನಿವಾರ್ಯತೆ, ಐ ರಿಪೀಟ್ ಅನಿವಾರ್ಯತೆ ಏನಿತ್ತು? ನಂಬರ್ 1. ನಂಬರ್ 2, ಆ ಜಮೀನಿಗೆ ರಾಜ್ಯದ ಮೂಲದ ಕಂಪನಿಗಳಿಗೆ ಯೋಗ್ಯತೆ ಇದ್ದ ಕಂಪನಿಗಳು ಯಾವುವು ಇರಲಿಲ್ಲವೇ? ಅವರಿಗೆ ಕೊಡಬೇಕು, ಇಲ್ಲದೆ ಇರಬಹುದು. ಇಲ್ಲ ಅಂದರೆ ಯಾರ್ಯಾರು ಅರ್ಜಿ ಇದ್ರು ಅನ್ನೋದನ್ನಾದ್ರೂ ಹೇಳಿ ಹೋಗ್ಲಿ. ಇಲ್ಲದ್ರೆ ನಾವು ಅಯೋಗ್ಯರು ಅಂತಾಗತ್ತೆ. ನಾವು ಅಯೋಗ್ಯರು, ಪಕ್ಕದ ರಾಜ್ಯದ ಒಬ್ಬರು ಯಾರೋ ಯೋಗ್ಯರು ಅಂತಾಗತ್ತಾಗ. ಇಟ್ಸ್ ಆಲ್ ರೈಟ್, ನಾವು ಅಯೋಗ್ಯರೇ ಆಗೋಣ, ತೊಂದರೆ ಇಲ್ಲ. ಅದು ಬಟ್ ಯಾರಿದ್ರು ಅಂತ ಗೊತ್ತಾಗ್ಬೇಕಲ್ಲ. ಈ ಪ್ರಶ್ನೆಗೆ ಉತ್ತರ ಬಂದರೆ ಇದು ನಿಲ್ಲತ್ತೆ ಅಥವಾ ಅಲ್ಲಿಗೆ ಒಂದು ಹಂತಕ್ಕೆ ಬರುತ್ತೆ. ಅದು ಬಿಟ್ಟು ನೀವು ಮತ್ತೆ ರಾಜಕಾರಣಕ್ಕೆ ಹೋಗಿ ಇಳ್ಕೊಂಡು ನೀವು ಸುಮ್ಮನೆ ರಾಜಕಾರಣದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರೆ ನೀವು ಕೊಡ್ಬೋದು, ಕೊಡೋಕ್ಕಾಗಲ್ಲ ಅಂತಲ್ಲ. ಬಟ್ ಇಶ್ಯೂ ನಿಲ್ಲಲ್ಲ. ಆದರೆ ಅವಕಾಶ ಇದೆಯಾ ಸರ್ ಬೇರೆ ರಾಜ್ಯಗಳಿಗೆ ಸಿಎ ಸೈಟ್ ಕೊಡೋದಕ್ಕೆ? ಗೊತ್ತಿಲ್ಲ, ಅದನ್ನು ಹೇಳಬೇಕು. ಬೇರೆ ರಾಜ್ಯದ ಕಂಪನಿ ಅಂದಾಗ ಕೊಡಬಾರ್ದು ಅಂತಿಲ್ಲ. ಈಗ ನೋಯ್ಡಾನಲ್ಲೋ ಗುರುಗ್ರಾಮಲ್ಲೋ ಅಥವಾ ಯಾವುದೋ ಕೈಗಾರಿಕಾ ಪ್ರದೇಶ, ಹೈದರಾಬಾದ್ ಕೈಗಾರಿಕಾ ಪ್ರದೇಶದಲ್ಲೋ ಸೈಬರಾಬಾದಲ್ಲೋ ಎಲ್ಲೋ ಕರ್ನಾಟಕ ಮೂಲದ ಕಂಪನಿನವರು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಕೊಡಲ್ಲ ಅಂತೇನಿಲ್ಲ. ಇನ್ಫ್ಯಾಕ್ಟ್ ಆಯಾಯ ಸರ್ಕಾರಗಳೇ ಕೆಂಪು ಇದನ್ನು ಹಾಸ್ಬಿಟ್ಟು ಕರೀತಾರೆ, ಬಂದ್ ಮಾಡಿ ನಮ್ಮಲ್ಲಿ ಅಂತ. ಕೊಡಬಾರ್ದು ಅಂತ ನಾನು ಹೇಳ್ತೀರ. ಇದನ್ನು ಕೊಡೋ ಉದ್ದೇಶ ಇದ್ದಾಗ ಅದೇ ಜಮೀನುಗಳಿಗೆ ಅಥವಾ ಆ ಭಾಗದಲ್ಲಿ ಬಂದಿರುವ ಒಟ್ಟು ಜಮೀನಿಗೆ ಇರುವ ಅರ್ಜಿಗಳು ಯಾರದ್ದು? ಯಾಕಂದರೆ ಕೆಲವರು ನಾವು 4 ವರ್ಷದಿಂದ ಅರ್ಜಿ ಹಾಕೊಂಡು ಕೂತಿದ್ದೀವಿ, 6 ವರ್ಷದಿಂದ ಅರ್ಜಿ ಹಾಕೊಂಡು ಕೂತಿದ್ದೀವಿ, ಸಿಗ್ತಾನೆ ಇಲ್ಲ. ಡು ದೇ ಡಿಸರ್ವ್ ಇಟ್ ಈಸ್ ಎ ಕ್ವಶನ್. ಇಫ್ ದೇ ಡೋಂಟ್ ಡಿಸರ್ವ್ ಇಟ್, ಫೇರ್ ಎನಫ್. ಈಗ ಯಾವುದೊಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಇದಕ್ಕೆ ಯಾರೋ ಲೋಕಲಿ ಒಬ್ಬರು ನಾನು ಚಿಪ್ ಮಾಡ್ತೀನಿ, ಚಿಪ್ ಮೇಕಿಂಗ್ ನಾನು ಮಾಡಿಬಿಡ್ತೀನಿ, ನನಗೊಂದು ಜಮೀನು ಕೊಟ್ಟರೆ 200 ಎಕರೆ ಅಂತ ಹಾಕಿರ್ತಾರೆ ಅರ್ಜಿ. ಬಟ್ ಯಾವುದೋ ಒಂದು ತಂತ್ರಜ್ಞಾನದಲ್ಲಿ ದೈತ್ಯನಾಗಿರಬಹುದಾದಂಥ ತೈವಾನಿಂದ ಯಾರೋ ಒಬ್ಬರು ಅರ್ಜಿ ಹಾಕ್ತಾರೆ ಕಂಪನಿ. ನ್ಯಾಚುರಲಿ ಅವ್ರದ್ದು ಪ್ರಿಫರೆನ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ಅವ್ರ ಅರ್ಹತೆ ಜಾಸ್ತಿ ಇರುತ್ತೆ. ಅವರು ಕೊಟ್ಟಿದ್ದೀವಪ್ಪ ನಾವು ಅಂತಂದರೆ ಫೇರ್. ಆ ಥರದ ವಿವರಣೆ ಬರಬೇಕು.
ಬರದಿದ್ದರೆ ನಿಮ್ಮ ಇಷ್ಟ. ಮೂಡ ಎಳ್ಕೊಂಬಂದು ಮೈ ಮೇಲೆ ಗಾಯ ಹೆಂಗೋ ಇದು ಇನ್ನೊಂದು ಗಾಯ ಮಾಡ್ಕೊಳ್ತೀರಿ, ಆ ಗಾಯ ವಾಸಿ ಮಾಡ್ಕೋತಿರೋ ಬಿಡ್ತಿರೋ ನಿಮ್ಮ ಇಷ್ಟ.